Hello everyone, welcome back to my channel Lavanya's Tiny World. I hope everyone is doing good. ಈ ವ್ಲಾಗ್ನ ಸಂಜೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ನಾನು ಮಕ್ಕಳು ಹಸ್ಬೆಂಡ್ ಎಲ್ಲ ರೆಡಿಯಾಗಿ ಹೊರಗಡೆ ಹೊರಟಿದ್ದೀವಿ. ಎಲ್ಲಿಗೆ ಹೋಗ್ತಿದ್ದೀವಪ್ಪ ಅಂದರೆ ಮಲ್ಲೇಶ್ವರಂಗೆ ಹೋಗ್ತಾ ಇದ್ದೀವಿ. ನನ್ನ ಮಗಳಿಗೆ ಮಲ್ಲೇಶ್ವರಂ ಅಲ್ಲಿ ಸುತ್ತಾಡೋದಂದರೆ ತುಂಬ ಇಷ್ಟ. ಸೊ ಅವಳು ತುಂಬ ದಿನದಿಂದ ಕೇಳ್ತಿದ್ಲು. ಸೊ ಅದ್ರ ಸಲುವಾಗಿ ಮಲ್ಲೇಶ್ವರಂಗೆ ರೆಡಿಯಾಗಿ ಇವಾಗ ಹೊರಟಿದ್ದೀವಿ. ಹೋಗ್ತಾ ಇದ್ದೀವಿ. ನಾವು ಮನೆಯಿಂದ ಹೊರಟಾಗಲೇ ಆಲ್ಮೋಸ್ಟ್ ಒಂದು 5:30 ಅಷ್ಟಾಗಿತ್ತು. ಸೊ ನಾವಿಲ್ಲಿ ಬಂದು ತಲುಪೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಸ್ವಲ್ಪ ಕತ್ಲೆನೇ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ಏನಿಲ್ಲ, ಸುಮ್ಮನೆ ಅವಳು ತುಂಬ ದಿನದಿಂದ ಕೇಳ್ತಾ ಇದ್ಲು ಮಲ್ಲೇಶ್ವರಮಿಗೆ ಹೋಗೋಣ ಅಂತ. ನನ್ನ ಮಗಳಿಗೆ ಮಲ್ಲೇಶ್ವರಮಲ್ಲಿ ಆಶಾ ಸ್ವೀಟ್ಸಲ್ಲಿ ಇಲ್ಲಾಂದರೆ ಇಂಡಿಯಾ ಸ್ವೀಟ್ ಹೌಸಲ್ಲಿ ರಸಗುಲ್ಲ ತಿನ್ನೋದು ತುಂಬ ಇಷ್ಟ. ಆಮೇಲೆ ಅವಳಿಗೆ ಮಸಾಲೆ ದೋಸೆ ತುಂಬ ಇಷ್ಟ. ಸೊ ಹಾಗಾಗಿ ತುಂಬ ದಿನದಿಂದ ಕೇಳ್ತಿದ್ಲು ಮಲ್ಲೇಶ್ವರಂಗೆ ಹೋಗೋಣ, ರಸಗುಲ್ಲ ತಿನ್ನೋಕ್ಕೆ ಹೋಗೋಣ ಅಂತ. ಸೊ ಹಾಗಾಗಿ ನಾವು ಮಲ್ಲೇಶ್ವರಂ ಕಡೆ ಬಂದು ತುಂಬ ದಿನ ಆಯಿತು ಅಂದ್ಬಿಟ್ಟು ಮಲ್ಲೇಶ್ವರಂಗೆ ಬಂದ್ವಿ. ಏನೇ ಹೇಳಿ ಮಲ್ಲೇಶ್ವರಂ ಒಂಥರ ಆ ವೈಬ್ಸೇ ಚಂದ. ಮಲ್ಲೇಶ್ವರಂದು ಒಂಥರ ಮಲ್ಲೇಶ್ವರಂ ಇಸ್ ಅನ್ ಎಮೋಷನ್ ಫಾರ್ ಮೀ ಆ್ಯಂಡ್ ಮೈ ಕಿಡ್ಸ್ ಅಂತಲೇ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಯಾಕೆಂದರೆ ನನ್ನ ಮಕ್ಕಳಿಗೂ ತುಂಬ ಇಷ್ಟ, ನನಗೂ ತುಂಬ ಇಷ್ಟ. ನಾನು ಏನೇ ಶಾಪಿಂಗ್ ಮಾಡಬೇಕು ಅಂತಂದರೂ ಮಲ್ಲೇಶ್ವರಮಲ್ಲೇ ಶಾಪಿಂಗ್ ಮಾಡೋದು. ಸೊ ಆ್ಯಂಡ್ ನಾವು ಸಂಜೆ ಹೋಗಿದ್ದರಿಂದ ಸಿಕ್ಕಾಬಟ್ಟೆ ಕ್ರೌಡ್ ಇತ್ತು. ಯೂಶ್ವಲಿ ಇಲ್ಲಿ ವೀಕೆಂಡ್ಸ್ ಹೋದರೆ ತುಂಬ ಜನ ಇರ್ತಾರೆ, ಕಾಲಿಡೋಕ್ಕೂ ಜಾಗ ಇರಲ್ಲ. ಬಟ್ ನಮಗೆ ಫ್ರೀ ಆಗೋದು ವೀಕೆಂಡಲ್ಲೇ ಅಲ್ಲ. ಸೊ ಹಾಗಾಗಿ ಹೋದ್ವಿ. ಇಲ್ಲಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ತುಂಬ ಚೆನ್ನಾಗಿದೆ. ಒಂಥರ ಒಳಗೆ ಹೋದರೆ ಏನೋ ಒಂಥರ ಪ್ರಶಾಂತತೆ ಅಂತ ಅನಿಸುತ್ತೆ. ಸೊ ಅಲ್ಲಿ ದೇವ್ರಿಗೆ ಒಂದು ನಮಸ್ಕಾರ ಮಾಡಿ, ಆದರೆ ನಾವು ಅವತ್ತು ಒಳಗಡೆ ಹೋಗಲಿಲ್ಲ, ಸುಮ್ಮನೆ ಹೊರಗಡೆಯಿಂದ ನಮಸ್ಕಾರ ಮಾಡ್ಕೊಂಡ್ವಿ ಅಷ್ಟೇ. ಹಾಗೆ ಮಲ್ಲೇಶ್ವರಂ ನೋಡಿ, ಇದು ಫ್ರೆಶ್ ಆಗಿ ತರಕಾರಿ ಸಿಗುತ್ತೆ, ಫ್ರೆಶ್ ಆಗಿ ಹೂವು ಸಿಗುತ್ತೆ, ಇನ್ನೇನು ಬೇಕಲ್ಲ, ಒಂಥರ ಈ ವೈಬ್ಸೇ ಚೆಂದ. ಸೊ ಅದೆಲ್ಲ ಆದಮೇಲೆ ಮತ್ತೆ ನಾವು ಮಲ್ಲೇಶ್ವರಮಲ್ಲಿ ಕಿರಣ್ ಏಜೆನ್ಸಿ ಅಂತ ಒಂದು ಅಂಗಡಿ ಇದೆ. ಸೊ ನನಗೇನಾದರೂ ಅಡುಗೆ ಮನೆ ಐಟಮ್ಸು, ಈ ಥರ ಏನಾದರೂ ಯುಟೆನ್ಸಿಲ್ಸು, ಈ ಥರ ಸ್ಟೀಲ್ ಸಾಮಾನು ಏನಾದರೂ ಬೇಕಾದರೆ ಯೂಶ್ವಲಿ ಕಿರಣ್ ಏಜೆನ್ಸಿಯಲ್ಲಿ ನಾನು ಪರ್ಚೇಸ್ ಮಾಡ್ತೀನಿ. ಸೊ ಇಲ್ಲಿ ಬಂದ್ವಿ. ನನ್ನ ಮಕ್ಕಳು ನೋಡಿ, ಅಮ್ಮ ಇದು ತೊಗೋತಿ ಅಂದರೆ ಯಾವ್ಯಾವುದೋ ಡಬ್ಬಗಳೆಲ್ಲ ತೋರಿಸ್ತಾ ಇದ್ದಾರೆ. ಆ್ಯಕ್ಚುಲಿ ನಾನು ತೊಗೊಂಡಿದ್ದೆ ಬೇರೆ, ಬಟ್ ಇಲ್ಲಿ ನನ್ನ ಮಕ್ಕಳು ಎಲ್ಲ ತೋರಿಸ್ತಾ ಇದ್ದಾರೆ. ಬಾಟಲ್ ತೊಗೊಳ್ಳೋಣ ಆ ಥರ ಏನೇನೋ ತೋರಿಸ್ತಾ ಇದ್ದರು. ನಾನು ಒಂದೆರಡು ಐಟಮ್ಸ್ ಇಲ್ಲಿ ಶಾಪಿಂಗ್ ಮಾಡೋದಿತ್ತು. ನನ್ನ ಮಕ್ಳಿಗೂ ನಂತರನೇ ಬಾಟಲ್ ಕ್ರೇಜ್ ಜಾಸ್ತಿ. ನೋಡಿ ಇಲ್ಲಿ ಇಬ್ಬರು ನಿಂತ್ಕೊಂಡು ಯಾವ ವಾಟರ್ ಬಾಟಲ್ ತೊಗೊಳ್ಳೋಣ ಅಂತ ಅಕ್ಕ ತಂಗಿ ಇಬ್ಬರು ಡಿಸ್ಕಸ್ ಮಾಡ್ತಾ ನಿಂತಿದ್ದಾರೆ. ಬಟ್ ಸ್ಟಿಲ್ ಯಾವುದೇ ವಾಟರ್ ಬಾಟಲ್ ತೊಗೊಳ್ಳಿಲ್ಲ ನಾವು ಅವತ್ತು. ಮತ್ತೆ ವಾಪಸ್ ಬಂದ್ವಿ. ಆ್ಯಂಡ್ ಅಲ್ಲೆಲ್ಲ ಶಾಪಿಂಗ್ ಮಾಡಿದ್ದಾದಮೇಲೆ ಮತ್ತೆ ನಾವು ಮಲ್ಲೇಶ್ವರಮಲ್ಲಿ ತುಂಬ ಹಳೆಯದು ಒಂದು ಹೋಟೆಲ್ ಇದೆ. ಅದ್ರ ಹೆಸರು ಬಂದು ಜನತಾ ಹೋಟೆಲ್ ಅಂತ. ಸೊ ಜನತಾ ಹೋಟೆಲಿಗೆ ಹೋಗಿ ನಮ್ಮ ರಾಗಿಣಿ ದೋಸೆ ಕೇಳ್ತಿದ್ಲು ಅನ್ನಲ್ಲ, ಅವಳಿಗೆ ಮಸಾಲೆ ದೋಸೆ ಅಂದರೆ ತುಂಬ ಇಷ್ಟ. ಸರಿ ಆಯಿತು ಅಂತ ಇಲ್ಲಿ ಮಸಾಲೆ ದೋಸೆ ತಿನ್ನೋಣ ಅಂತ ಬಂದ್ವಿ. ಇಲ್ಲಿ ತುಂಬ ಹಳೆ ಹೋಟೆಲ್ ಇದು. ಬಾದಾಮ್ ಹಲ್ವಾ, ಮಸಾಲ ದೋಸೆ ಹಾಗೆ ಇಡ್ಲಿ ತುಂಬ ಫೇಮಸ್ ಆ್ಯಂಡ್ ತುಂಬ ಚೆನ್ನಾಗಿರ್ತಿತ್ತು. ಆ್ಯಂಡ್ ಇವಾಗ ಫಸ್ಟ್ ಟೈಮ್ ನಮ್ಮ ಚೋಟು ಈ ಬಾದಾಮ್ ಹಲ್ವಾನ ಟೇಸ್ಟ್ ಮಾಡಿದ್ದು. ಅವಳಿಗೆ ಇಷ್ಟ ಆಯಿತು, ಬಟ್ ರಾಗ್ನಿಗೆ ಒಂಚೂರು ಇಷ್ಟ ಆಗಲಿಲ್ಲ ಇದು. ಆ್ಯಂಡ್ ಟೇಸ್ಟ್ ವೈಸು ಅಷ್ಟೇ ಮುಂಚೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು, ಬಟ್ ಏನೋ ಇತ್ತೀಚೆಗೆ ನನಗೆ ಮುಂಚೆ ಥರ ಟೇಸ್ಟ್ ಇಲ್ಲ ಅನ್ನೋ ಥರ ಅನ್ನಿಸ್ತು. ಬಟ್ ಸ್ಟಿಲ್ ಏನೋ ಹೋದ್ವಲ್ಲ, ಅದಕ್ಕೆ ನನ್ನ ಮಕ್ಳಿಗೆ ಮಸಾಲೆ ದೋಸೆ ಇಷ್ಟ ಅಂತ ಎಲ್ಲರೂ ಮಸಾಲೆ ದೋಸೆ ತಿಂದ್ವಿ ಅಷ್ಟೇ. ಇಲ್ಲಿ ದೋಸೆ ತಿಂದು ಮತ್ತೆ ಮನೆಗೆ ವಾಪಸ್ ಬಂದ್ವಿ. ಸೊ ಮನೆಗೆ ವಾಪಸ್ ಬಂದಮೇಲೆ ಊಟ ಏನೂ ಮಾಡಲಿಲ್ಲ. ಆ್ಯಂಡ್ ಟಯರ್ಡ್ ಆಗಿತ್ತು, ಚೆನ್ನಾಗಿ ಸುತ್ತಾಡಿದ್ವಲ್ಲ, ಸೊ ಮಲ್ಕೊಂಡ್ವಿ. ನಾನೇನು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಈ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸ್ವಲ್ಪ ತರಕಾರಿ ತೊಗೊಂಡು ಬರಬೇಕು. ಸೊ ಹಾಗಾಗಿ ಇವಾಗ ಹೋಗ್ತಾ ಇದ್ದೀವಿ. ಬನ್ನಿ, ಹೋಗ್ತಾ ಹೋಗ್ತಾ ಶೇರ್ ಮಾಡ್ತೀನಿ. ಆ್ಯಂಡ್ ದೇವ್ರ ಪೂಜೆ ಸಹ ಆಯಿತು. ಒಂದು ನಿಮಿಷ ನಮ್ಮ ಮನೆ ದೇವ್ರ ಮನೆ ಹೇಗಿದೆ ಅಂತ ತೋರಿಸ್ತೀನಿ. ಇವಾಗ ಮನೆಗೆ ಬಂದ್ವಿ. ಓ ಮೈ ಗಾಡ್, ಏನು ಬಿಸಿಲು ಅಂತೀರ ಅಪ್ಪ, ಸಾಗಬೇಕಾಗೋಯ್ತು. ಸೊ ಈಗ ಬಂದಿದ್ದೀವಿ. ನಾವು ಹೋಗೋ ಮುಂಚೆನೇ
ಬೇಳೆ ಕೂಗಿಸಿಟ್ಟಿದ್ದೆ, ಏನದು ಬೆಂಡೆಕಾಯಿ ಪಪ್ಪು ಮಾಡಲಿಕ್ಕೆ ಅಂತ. ಇವಾಗ ಒಗ್ಗರಣೆ ಹಾಕಬೇಕು. ತರಕಾರಿಗಳೆಲ್ಲ ತೊಗೊಂಬಂದಿದ್ದೀವಿ ಇವಾಗ. ಸೊ ತರಕಾರಿ ಸೊಪ್ಪು ಇದನ್ನೆಲ್ಲ ಸೆಗ್ರಿಗೇಟ್ ಮಾಡಿ ಎತ್ತಿಟ್ಕೋಬೇಕು. ಸೊ ಇಷ್ಟಿದೆ ಕೆಲಸ. ಯೂಶ್ವಲಿ ನಾನು ಒಂದು ವಾರಕ್ಕಾಗೋಷ್ಟು ತರಕಾರಿನ ಒಂದೇ ಸರಿ ತೊಗೊಂಡು ಬಂದುಬಿಡ್ತೀನಿ. ಏನಂದರೆ ನನ್ನ ಮಕ್ಕಳನ್ನ ಇಟ್ಕೊಂಡು ಪದೇ ಪದೇ ಹೋಗಿ ತರೋದು ತುಂಬ ಕಷ್ಟ. ಸೊ ಹಾಗಾಗಿ ನಾನು 1 ವೀಕಿಗೆ ಏನೇನು ಬೇಕೋ ಅದನ್ನೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಫಸ್ಟೇ ತಂದು ಈ ಥರ ಬಾಕ್ಸಲ್ಲಿ ಹಾಕಿಟ್ಕೊಂಡು ಬಿಡ್ತೀನಿ. ಯೂಶ್ವಲಿ ನೀವೆಲ್ಲ ಯಾವ ಥರ ಮಾಡ್ತೀರಾ? ಡೈಲಿ ತೊಗೋತೀರಾ ಅಥವಾ ನೀವು ಈ ಥರ 1 ವೀಕಿಗೆ ಆಗೋಷ್ಟು ಒಂದೇ ಸರಿ ತೊಗೊಳ್ತೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಎಲ್ಲ ತರಕಾರಿಗಳನ್ನ ಈ ಥರ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡಿದ್ದಾಯಿತು. ಸೊ ಇಷ್ಟು ಕೆಲಸ ಮುಗೀತು. ಇದೆಲ್ಲ ಆದಮೇಲೆ ಊಟ ಮಾಡೋಣ ಅಂತ ಎಲ್ಲರೂ ಕೂತ್ಕೊಂಡಿದ್ದೀವಿ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ ನಾವು ಸಾಮಾನ್ಯ. ಏನಂದರೆ ಇವತ್ತು ಬೆಂಡೆಕಾಯಿ ಪಪ್ಪು ಹಾಗೆ ರಸಮ್, ಇದು ನಮ್ಮ ಇವತ್ತಿನ ಊಟದ ಮೆನು. ಸೊ ಎಲ್ಲರೂ ಒಟ್ಟಿಗೆ ಊಟ ಮಾಡಿ ಮತ್ತು ನನ್ನ ಮಕ್ಕಳು ಇಬ್ಬರೂ ಐಸ್ ಕ್ರೀಮ್ ಬೇಕು ಅಂತ ಕೇಳ್ತಾಯಿದ್ರು. ಸೊ ಹಾಗಾಗಿ ನಮ್ಮ ಮನೆಯವರು ಪೋಲಾರ್ ಬೇರಿಗೆ ಅಂತ ಕರ್ಕೊಂಡು ಬಂದರು. ಇದು ಬಂದು ನಮ್ಮ ಮನೆಗೆ ತುಂಬ ಹತ್ತಿರನೇ ಇದೆ. ಸೊ ಹಾಗಾಗಿ ಪೋಲಾರ್ ಬೇರಿಗೆ ಸಾಮಾನ್ಯ ನಾವು ಅವಾಗವಾಗ ಬರ್ತಾ ಇರ್ತೀವಿ. ಐಸ್ ಕ್ರೀಮ್ ತಿನ್ನಬೇಕು ಅಂದರೆ ಇಲ್ಲಿಗೆ ಬಂದು ತಿಂತೀವಿ. ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಇಲ್ಲಿ ನನ್ನ ಮಕ್ಕಳು ಇಬ್ಬರು ಅಕ್ಕ ತಂಗಿ ಇಬ್ಬರು ಡೀಪ್ ಡಿಸ್ಕಷನಲ್ಲಿದ್ದಾರೆ. ಏನಂತ ಅಂದರೆ ಯಾವ ಫ್ಲೇವರ್ ಐಸ್ ಕ್ರೀಮ್ ಯಾರು ತಿನ್ನಬೇಕು ಅಂತ ಅವರಿಬ್ಬರು ಸೆಲೆಕ್ಟ್ ಮಾಡ್ತಾಯಿದ್ದಾರೆ. ನನ್ನ ಚಿಕ್ಕ ಮಗಳು ಅಕ್ಕ ನೀನು ಈ ಕಲರ್ ತಗೋ ಅಂತ ಅವಳಿಗೆ ಹೇಳ್ತಾಳೆ. ಇನ್ನು ನನ್ನ ದೊಡ್ಡ ಮಗಳು ಅವಳು ಚೋಟು ನಿಂಗೆ ಈ ಫ್ಲೇವರ್ ತಿನ್ನು ಅಂತ ಇವಳು ಹೇಳೋದು. ಸೊ ಈ ಥರ ಇಬ್ಬರು ಡೀಪ್ ಡಿಸ್ಕಷನಲ್ಲಿ ಇದ್ದಾರೆ. ಯಾರು ಯಾವ ಐಸ್ ಕ್ರೀಮ್ ತಿಂತಾರೆ ಅಂತ ಅವರವರೇ ಡಿಸ್ಕಸ್ ಮಾಡ್ಕೋತಾ ಇದ್ದಾರೆ. ಇಲ್ಲಿ ಈ ಕಡೆ ಇನ್ನೂ ಒಂದು ಕಡೆ ನಮ್ಮ ಮನೆಯವರು ಅವ್ರಿಗೆ ಯಾವ ಫ್ಲೇವರ್ ಬೇಕು ಅಂತ ನೋಡ್ತಿದ್ದಾರೆ. ನನ್ನ ಮಗಳು ನನಗೆ ಹೇಳ್ತಾ ಇದ್ದಾಳೆ, ಅಮ್ಮ ನೀನು ಈ ಮ್ಯಾಂಗೋ ಫ್ಲೇವರ್ದು ಇದು ತಗೋ ಅಂತ ಹೇಳ್ತಾ ಇದ್ದಾಳೆ. ನಮ್ಮ ಮನೆಯವರಂತೂ ಸಿಕ್ಕಾಬಟ್ಟೆ ಹುಡುಕ್ತಾ ಇದ್ದಾರೆ ಯಾವುದು ಫ್ಲೇವರ್ ಐಸ್ ಕ್ರೀಮ್ ತೊಗೋಬೇಕು ಅಂತ. ಅದಕ್ಕೆ ನಮ್ಮ ರಾಗಿಣಿನೂ ತಮಾಷೆ ಮಾಡ್ತಿದ್ಲು, ಅದಕ್ಕೆ ಎಲ್ಲ ನಗ್ತಾ ಇದ್ದೀವಿ. ಫೈನಲಿ ನಮ್ಮ ಮನೆಯವ್ರು ಯಾವುದೋ ಒಂದು ಆರ್ಡರ್ ಪ್ಲೇಸ್ ಮಾಡಿದ್ರು. ನಾನು ಫಸ್ಟೇ ಡಿಸೈಡ್ ಆಗಿದೆ ನಾನು ಮ್ಯಾಂಗೋ ಮಸ್ತಾನಿ ತೊಗೋತೀನಿ ಅಂತ. ಮಕ್ಕಳು ಇಬ್ಬರೂ ಮ್ಯಾಂಗೋ ಫ್ಲೇವರ್ದು ಸ್ಕೂಪ್ ತೊಗೊಂಡ್ರು. ಆ್ಯಂಡ್ ನಮ್ಮ ಮನೆಯವ್ರು ಇದು ಯಾವ್ದು ತೊಗೊಂಡ್ರು ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಯೂಶ್ವಲಿ ಅವರು ತುಂಬ ಚೂಸಿ, ಅಂದರೆ ಟೇಸ್ಟ್ ಮಾಡಿದ್ದನ್ನೇ ರಿಪೀಟ್ ತಿನ್ನೋದಕ್ಕಿಂತ ಏನಾದ್ರು ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಯೋಚನೆ ಮಾಡಿ ತುಂಬ ಆಲೋಚನೆ ಮಾಡಿ ಅದು ತಗೊಂಡ್ರು. ಓಕೆ ಒಂಥರ ಚೆನ್ನಾಗಿತ್ತು, ಬಟ್ ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಬಟ್ ಇದು ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಮ್ಯಾಂಗೋ ಮಸ್ತಾನಿ ನನಗೆ ತುಂಬ ಇಷ್ಟ ಆಯಿತು. ನಾನು ಹೋಗೋ ಮುಂಚೆನೇ ಡಿಸೈಡ್ ಆಗಿದೆ ಮ್ಯಾಂಗೋ ಮಸ್ತಾನಿನೇ ತೊಗೋಬೇಕು ಅಂತ. ಸೊ ನಾನು ಅದು ತೊಗೊಂಡೆ. ಆ್ಯಂಡ್ ನಮ್ಮ ಮನೆಯವ್ರು ತೊಗೊಂಡಿದ್ದರಲ್ಲಿ ಮೇಲ್ಗಡೆ ನಟ್ಸ್ ಎಲ್ಲ ಜಾಸ್ತಿ ಹಾಕಿದ್ರು, ಅದನ್ನೆಲ್ಲ ನಾನು ತಿಂತಾಯಿದ್ದೆ. ಸೊ ಅಷ್ಟೇ, ಇದೊಂದು ಪುಟಾಣಿ ವ್ಲಾಗ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ನಾನು ಮಾಡೋ ವೀಡಿಯೋ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.